ಬೇರೆ ಕೆಲಸ ಹಚ್ಚಿದಾರಂತೆ, ಜೆರಾಕ್ಸ್ ಮಾಡಕ್ಕೆ ಹಚ್ಚಿದಾರಂತೆ ಒಳಗಡೆ ಇದಂತೆ ಸರ್. ಅಲ್ಲೆಲ್ಲ ಸರ್ ಬಹುತೇಕ ಎಲ್ಲ ಕಡೆನೂ ಏನು ಅಂತಂದ್ರೆ ಇದೆ ಸರ್. ಅದಕ್ಕೆ ಈಗ ನಾಳೆ ಅವ್ರು ಫಾರ್ಮ್ ತುಂಬೋದು, ಅವ್ರು ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ಚೋದು, ಇಲ್ಲಾಂದ್ರೆ ಟೀ ತಂದು ಕೊಡೋದು, ಬರೀ ಇದೇ ಕೆಲಸಕ್ಕೆ. ಅದಕ್ಕೆ ಅದು ಆಗು ನನಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಈಗ ಅವರು SP DC ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಅವತ್ತು ಸರ್ ಎಲ್ಲರಿಗೂ ಕೂಡ ಸೂಚನೆ ಕೊಡ್ತದೆ. ಅಷ್ಟೇ ಅಲ್ಲ ಇವತ್ತು ಸಹ ಅವರು ಮಾಧ್ಯಮಕ್ಕೆ ಹೇಳಂತ ಹೇಳಿದೆ, ಅವತ್ತು ನೀವೇ ಕೇಳಿಬಿಟ್ರಿ, ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇವತ್ತು ಮಾಧ್ಯಮ ಕೂಡ ಹೇಳ್ಬಿಡ್ರಿ, ಅಂದ್ರೆ ಅವ್ರ ಜವಾಬ್ದಾರಿ. ಜನ ಏನಾಗ್ಬಿಡ್ತದೆ ಪಾಪ ಪೊಲೀಸರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿಗಳೇ ನಾವು ಅವ್ರ ಸಿಬ್ಬಂದಿಯವರು ಮತ್ತು ನಮ್ಮ SP ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮನಗುಳಿ ಕೇಸ್ನಲ್ಲಿ ಕೂಡ ಬಹುತೇಕ ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನೂ ಕೂಡ ಇವತ್ತು ಸಹ ಭಾಗಶಾವತ್ತಿನ ಕೆಲಸ ಆಗಿದೆ, ನುಡಿದನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಸಂಪೂರ್ಣ ವಿಶ್ವಾಸ ಇದೆ. ಆ ಒಂದು ಸಮರ್ಥ್ಯ ನಮ್ಮ SP ಅವರಿಗಾಗಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಿದೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಎರಡೂ ಆದಮೇಲೆ ಅವ್ರಿಗೊಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅದು ಇದನ್ನು ಇಲ್ಲಿಗೆ ನಿಲ್ಲಬೇಕೀಗೆ ನಾವು ಮಾಡೋದು ಮಾಡ್ತೀವಿ. ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ನೀ SP ನಾವು ದರೋಡೆ ಆಗ್ತದೆ, ನೀ SP ಅವ್ರು ಬರ್ರಿ ಅಂತಂದು ಅದು ಉಪಯೋಗ ಆಗೋದಿಲ್ಲ. ಅದು ಬ್ಯಾಂಕ್ನವ್ರ ಜವಾಬ್ದಾರಿ ತೊಗೊಳ್ಬೇಕು. ಅದನ್ನು ಇಷ್ಟು ದೊಡ್ಡ ಅಮೌಂಟ್ ಇದೆ, ಮತ್ತು ಯಾಕೆ ಬ್ಯಾಂಕ್ ನಡೆಸ್ತೀರಿ? ಜನರ ಹಣವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳೋಕೆ ನಿಮ್ಗೆ ಸಾಧ್ಯ ಅಂದರೆ ಬ್ಯಾಂಕ್ ಬಂದ್ ಮಾಡಿರಿ. ಅದನ್ನು ಬೇಕಾಗಿಲ್ಲ ಬ್ಯಾಂಕ್ಗಳು. ಅದು ಗೊತ್ತಿದೆ, ಅದೆಲ್ಲ ನೋಡಿ. ಇದೆಲ್ಲ ಯಾರು ತಪ್ಪಿಸ್ತಿರ್ತಾರೆ, ಇಂಥವ್ರು ಇರ್ತಾರೆ. 100 ಮಂದಿಯಾಗ ಒಬ್ಬೊಬ್ಬರು ಇಂಥ ಜನ ಇರ್ತಾರೆ. ಈಗ ಅದೆಲ್ಲನೂ ಕೂಡ ಕ್ರಮ ಆಗ್ತಾ ಇದೆ. ತನಿಖೆಗೆ ಏನು ವೆಚ್ಚ ಆಗುತ್ತಲ್ಲ, ಪೊಲೀಸ್ ಇಲಾಖೆ ಈಗ ತನಿಖೆ ಮಾಡಬೇಕು, ಯಾಕಂದರೆ ಅಂತಾರಾಜ್ಯ ಕಾರಣಕ್ಕಾಗಿ ಮಹಾರಾಷ್ಟ್ರ ಕೊಡೋದು ಅವ್ರ ಶಿಕ್ಷೆಯಾಗಿ ಏನಾದರೂ ಬ್ಯಾಂಕ್ನವ್ರಿಗೆ ಭರಿಸುವಂಥ ಏನು ಮಾಡಿಸೋಣ. ಈಗ ನಾಳೆ ಅದನ್ನು ಕೂಡ ನೀವು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಅದನ್ನು ಅವ್ರನ್ನ ಈ ಎಲ್ಲ ಖರ್ಚುಗಳು ವೆಚ್ಚಗಳು ಏನಾಗ್ತಾವೆ ಇವತ್ತು ದಿವಸ ಎಲ್ಲನೂ ಅದನ್ನು ಬ್ಯಾಂಕ್ನವ್ರಿಗೆ ವಿತ್ ಪೆನಾಲ್ಟಿ ಆಗಬೇಕು. ಅವ್ರ ಮೇಲೆ ಆ್ಯಕ್ಷನು ಆಗಬೇಕು. ಬರೀ ಅವ್ರ ಮೇಲೆ ನೀವು ಖರ್ಚಾಗಿದ್ದು ವೆಚ್ಚ ಕೊಟ್ಟರೆ ಅಂತಂದರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಇವತ್ತು ದಿವಸ ಯಾರು ಮ್ಯಾನೇಜರ್ ಇದಾರಲ್ಲ, ಮ್ಯಾನೇಜರ್ ಶುಡ್ ಬಿ ಹೋಲ್ಡ್ ರೆಸ್ಪಾನ್ಸಿಬಲ್. ಹೈಯೆಸ್ಟ್ ಯಾರು ಇದಾರೆ ಬ್ಯಾಂಕ್ನಲ್ಲಿ ಅವ್ರು ರೆಸ್ಪಾನ್ಸಿಬಲ್ ಆಗ್ಬೋದು. ಅವ್ರ ಕೇಂದ್ರ ಕಚೇರಿನೂ ಕೂಡ, ರೀಜ್ನಲ್ ಆಫೀಸು ಕೇಂದ್ರ ಕಚೇರಿ, ಆ ಬ್ಯಾಂಕರ್ಸ್ಗೆ ಇವತ್ತೊಂದು ದಿವಸ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ಇವತ್ತು ದಿವಸ ನಿಮ್ಮ ಮೇಲೆ ನಾವು ಕೇಸನ್ನು ಬುಕ್ ಮಾಡ್ತೀವಿ. ಯಾವುದೇ ಬ್ಯಾಂಕ್ ಇರಲಿ, ನಾನು SBI ಹೇಳಕ್ಕೆ ಹೋಗೋದಿಲ್ಲ. ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ಅದು ಯಾವ SBI ಇರಲಿ, ಬರೋಡಾ ಇರಲಿ, ಮತ್ತೊಂದು ಇರಲಿ, ಯಾವುದೇ ಬ್ಯಾಂಕ್ ಇರಲಿ, ಇವತ್ತು ಅದು ನಿರ್ದಾಕ್ಷಿಣ್ಯವಾಗಿದ್ದನ್ನು ಮಾಡುವಂಥದ್ದು ಮಾಡ್ತೀವಿ. ಥ್ಯಾಂಕ್ ಯು.